ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತು ಕ್ವಿಕ್ ಆಗಿ ಕುಕ್ಕರ್ನಲ್ಲಿ ಗೋಧಿ ಹಿಟ್ಟಿನಿಂದ ಹೇಗೆ ಗ್ಲಾಸ್ ಕೇಕ್ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಕೇವಲ ಕೆಲವೇ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಕ್ವಿಕ್ಕಾಗಿ ಈ ಥರ ಗ್ಲಾಸ್ ಕೇಕ್ ರೆಡಿ ಮಾಡ್ಬೋದು. ಸಂಜೆ ಟೀ ಟೈಮ್ಗೆಲ್ಲ ತೆಗೊಳ್ಬೋದು. ನೋಡಿ, ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ ಯಾವುದೆಲ್ಲ ಬೇಕು ಅಂತ. ನೋಡಿ, ಮೊದಲಿಗೆ ನಾನು ಇಲ್ಲೊಂದು 1/4 ಕಪ್ನಷ್ಟು ನಾನು ಸಕ್ಕರೆ ತೆಗೊಂಡಿದ್ದೇನೆ. ಹಾಗೆ ಒಂದು 2 ಏಲಕ್ಕಿ ಹಾಕಿ ಚೆನ್ನಾಗಿ ಹೀಗೆ ಈ ಥರ ಗ್ರೈಂಡ್ ಮಾಡಬೇಕು. ನೋಡಿ, ಪೌಡರ್ ರೆಡಿ ಆಗಿದೆ. ಆಮೇಲೆ ಒಂದು ಕುಕ್ಕರ್ನಲ್ಲಿ ಈ ಥರ ನಾವು ಪ್ರೀ ಹೀಟ್ ಮಾಡಬೇಕಾಗತ್ತೆ. ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಸ್ವಲ್ಪ ಬಿಸಿ ಮಾಡಿದರೆ ಸಾಕು. ವಿಷಲ್ ತೆಗಿಬೇಕು. ಆಮೇಲೆ ಒಂದು ಬೌಲಿಗೆ 1 ಕಪ್ನಷ್ಟು ನಾನು ಗೋಧಿ ಹಿಟ್ಟು ತೆಗೊಂಡಿದ್ದೇನೆ. ಹಾಗೆ ನಾವು ಗ್ರೈಂಡ್ ಮಾಡಿಟ್ಟ ಸಕ್ಕರೆದ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು 1/4 ಟೀ ಸ್ಪೂನ್ನಷ್ಟು ನಾನು ಬೇಕಿಂಗ್ ಸೋಡಾ ಹಾಕಿದ್ದೇನೆ. ಆಮೇಲೆ ಒಂದು 3 ಚಮಚದಷ್ಟು ನಾನು ಎಣ್ಣೆ ಹಾಕಬೇಕು. ಎಣ್ಣೆ ಜಾಸ್ತಿ ಹಾಕಿದರೆ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇಷ್ಟೇ ಇಂಗ್ರೀಡಿಯೆಂಟ್ಸ್. ಆಮೇಲೆ ನಾನು 1 ಗ್ಲಾಸ್ನಷ್ಟು ನಾನು ಹಾಲು ತೆಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಹಾಲು ಹಾಕಿ ನಾವು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ದಪ್ಪ ಬರುವ ತನಕ. ತುಂಬ ತೆಳು ಆಗಬಾರ್ದು, ದಪ್ಪ ಕೂಡ ಆಗಬಾರ್ದು, ಮೀಡಿಯಮ್ನಲ್ಲಿ. ನೋಡಿ, ಈ ಥರ ನಾನು 1 ಗ್ಲಾಸ್ನಷ್ಟು ಹಾಲು ಯೂಸ್ ಮಾಡಿದ್ದೇನೆ. ನೋಡಿ, ಆಮೇಲೆ ಗ್ಲಾಸಿಗೆ ಹಾಕುವಾಗ ನಾನಿಲ್ಲಿ ಬ್ರಷ್ ಯೂಸ್ ಮಾಡ್ತಿಲ್ಲ, ಕೈಯಲ್ಲೇ ಹಾಕ್ತಾ ಇದ್ದೇನೆ. ನಿಮಗೆ ಬ್ರಷ್ ಇದ್ದರೆ ಅದರಲ್ಲಿ ಕೂಡ ಎಣ್ಣೆ ಹಾಕ್ಬೋದು. ಈ ಥರ ಎಣ್ಣೆ ಸ್ಪ್ರೆಡ್ ಮಾಡಬೇಕು. ಆಮೇಲೆ ಸ್ವಲ್ಪ ಗೋಧಿ ಹುಡಿ ತೆಗೊಂಡಿದ್ದೆ, ಅದನ್ನು ಅದಕ್ಕೆ ಫುಲ್ ಸ್ಪ್ರೆಡ್ ಮಾಡಬೇಕು. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ನೋಡಿ, ಈ ಥರ ಎಣ್ಣೆ ಹಾಕಿ ಅದರ ಮೇಲೆ ಈ ಥರ ಗೋಧಿ ಹಿಡಿ ಹಾಕಬೇಕು. ಯಾಕಂದರೆ ಅದು ಫುಲ್ ಅಂಟಬಾರ್ದಲ್ಲ, ಹಾಗಾಗಿ ಈ ಥರ ಎಣ್ಣೆ ಹಾಕಿ ಅದನ್ನು ಸ್ಪ್ರೆಡ್ ಮಾಡಬೇಕು. ನೋಡಿ, ಈ ಥರ 3 ಗ್ಲಾಸಿಗೆ ಕೂಡ ಆದಮೇಲೆ ಈ ಥರ ಹಾಕಬೇಕು. ನಾನು 1 ಕಪ್ನಷ್ಟು ಗೋಧಿ ಹಿಟ್ಟು ಹಾಗೆ 1/4 ಕಪ್ನಷ್ಟು ಸಕ್ಕರೆ ತೆಗೊಂಡಿದ್ದೇನಲ್ವ, ಹಾಗಾಗಿ ಇದು 3 ಗ್ಲಾಸಿಗೆ ಅಷ್ಟೇ ಬರೋದು. ಆಮೇಲೆ ಇನ್ನೊಂದು ಇದು 3/4 ಭಾಗದಷ್ಟು ಮಾತ್ರ ಹಾಕಬೇಕು, ಯಾಕಂದರೆ ಅದು ಉಬ್ತದೆ. ನೋಡಿ, ಈ ಥರ ಸಂಜೆ ಟೀ ಟೈಮ್ಗೆಲ್ಲ ಈ ಥರ ಗ್ಲಾಸ್ ಕೇಕ್ ಮಾಡಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ನೋಡಿ, ಈ ಥರ ರೆಡಿ ಆಗಿದೆ. ನಾವೀಗ ಆಲ್ರೆಡಿ ಕುಕ್ಕರ್ ಪ್ರೀ ಹೀಟ್ ಮಾಡಿ ಆಗಿದೆ ಅಲ್ವಾ. ಆಮೇಲೆ ಈ ಥರ ಒಂದು ಪ್ಲೇಟ್ ಇಟ್ಟು ಅದರ ಮೇಲೆ ಗ್ಲಾಸ್ ಇಡಬೇಕು. ಇಲ್ಲಿ ತಳ ಸ್ವಲ್ಪ ಕಪ್ಪಾಗಿದೆ, ಯಾಕಂದರೆ ನಾನು ಆಲ್ರೆಡಿ 2-3 ಸಲ ಮಾಡಿದ್ದೀನಿ. ನಿಮಗೆ ತಳ ಕಪ್ಪಾಗಬಾರ್ದು ಅಂತ ಏನಿದ್ದರೆ ನೀವು ಹೊಯ್ಗೆ ಅಥವಾ ಕೆಳಗಡೆ ಉಪ್ಪು ಹಾಕಿ ಆ ಥರ ಕೂಡ ಮಾಡ್ಬೋದು. ನೋಡಿ, ಪ್ಲೇಟ್ ಮೇಲೆ ಈ ಥರ ಲೋಟ ಇಟ್ಟು ಕುಕ್ಕರ್ ಮುಚ್ಚಿ ವಿಷಲ್ ತೆಗಿಬೇಕು. ಒಂದು 4-5 ಮಿನಿಟ್ಸ್ನಷ್ಟು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಸಾಕಾಗತ್ತೆ. ನೋಡಿ, ಕೇಕ್ ರೆಡಿ ಆಗಿದೆ. ನಾನು ಇದಕ್ಕಿಂತ ಮುಂಚೆ 2 ಸಲ ಮಾಡಿದ್ದೆ. ಅಂಗನವಾಡಿಯಲ್ಲಿ ಗೋಧಿ ಹುಡಿಯಿಂದ ಮಾಡಿದ್ದೆ. ಅದರಲ್ಲಿ ಸ್ವಲ್ಪ ದಪ್ಪ ಆಗಿತ್ತು, ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಆಮೇಲೆ ಇದು ನಾವು ಶಾಪಲ್ಲಿ ನಾನು ಆಶೀರ್ವಾದ್ ಸಿಗೋ ಹುಡಿಯಿಂದ ಮಾಡಿದ್ದು. ಟೇಸ್ಟ್ ಡಿಫ್ರೆಂಟ್ ಇದೆ. ಹಾಗೆ ಎಣ್ಣೆ ಜಾಸ್ತಿ ಹಾಕಿದರೆ ಸಾಫ್ಟ್ನೆಸ್ ಬರುತ್ತೆ. ನೋಡಿ, ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ. ಟೀ ಟೈಮ್ಗೆಲ್ಲ ಈ ಥರ ಮಾಡ್ಬೋದು, ಮಕ್ಕಳಿಗೆಲ್ಲ ಮಾಡಿ ಈ ಥರ ಕೊಡ್ಬೋದು. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.